ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದನಗನಹಳ್ಳಿ ಹಬ್ಬಕ್ಕೆ ಹಾನಗಲ್ ಸಾರಂಗ ಹೊರಿಯನ್ನು ಹಾಕುವ ಕುರಿತಾಗಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ. ಸ್ನೇಹಿತರೆ, ಹಾನಗಲ್ ಸಾರಂಗ ಹೊರಿಯನ್ನು ಸಾಕಷ್ಟು ವರ್ಷಗಳಿಂದ ಹಬ್ಬದಿಂದ ಹಿಂದಿಡಲು ಸಾಕಷ್ಟು ಕಾರಣಗಳನ್ನು ಹೇಳಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಹೊರಿಯನ್ನು ಹಬ್ಬಕ್ಕೆ ಹಾಕುವ ಕುರಿತಾಗಿ ಹೋರಿ ಹಬ್ಬದ ನಿಯಮಗಳ ಪರಿಶೀಲನೆ ಮಾಡಿ ನಂತರ ಒಂದಷ್ಟು ಆಗುಹೋಗುಗಳ ಕುರಿತಾಗಿ ಚರ್ಚೆ ಮಾಡಿ ಸೂಕ್ತವಾದಂಥ ಅಖಾಡಕ್ಕೆ ಹೋರಿಯನ್ನು ಹಾಕುವುದಾಗಿ ತಿಳಿಸುವುದಾಗಿ ಇದೇ 26ನೇ ತಾರೀಕಿನಂದು ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಆಮೇಲೆ ಮುಕ್ಕೊಂಡಿದ್ದೆ ಸರ್ ನಾನು. ನಾ ಕಡೆ ದವಾಖಾನಿಗೆ ಹೋಗಿ ಬಂದು ಆಗಲ್ಲಿ ನಿಮ್ಗೆ ಫೋನ್ ಮಾಡಿದೆ ಸರ್. ನೀವು ಫೋನು ಯಾಕೋ ಎತ್ತಲಿಲ್ಲ ಸರ್. ಬಹುಶಃ 10:30 11 ಆಗಿರ್ಬೋದು ಸರ್ ನಾ ಫೋನ್ ಮಾಡಿದಾಗ. ಇಷ್ಟು ವರ್ಷ ಹೋರಿಗೆ ಸಾಕಷ್ಟು ಕಡೆಗಳಲ್ಲಿ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಹೌದು ಈಗ ಸರ್. ದನಗನಹಳ್ಳಿ ಹಬ್ಬದಲ್ಲಿ ಕೊಡ್ತೇವೆ ಅವಕಾಶ ಕೊಡ್ತೇವೆ ಯಾಕೆ ಅವಕಾಶ ಕೊಡ್ಲಿಲ್ಲ ಸರ್? ಯಾಕೆ ಅವಕಾಶ ಕೊಡ್ಲಿಲ್ಲ ಸರ್? ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕು. ಇಲ್ಲ, ನೀವು ಯೂಟ್ಯೂಬ್ ತಮ್ಗೆಲ್ಲ ಮಾಹಿತಿ ಇರ್ತದೆ ಸರ್. ಹಾ. ನಾನು ಹಬ್ಬ ಹೋರಿ ಕಟ್ಟಿದ ಹೋರಿ, ನಾ ಪೈಲ್ವಾನ ಕುಸ್ತಿ ಆಡೋಣ ಸರ್. ಯಾವ ಕಣದಾಗಿಟ್ಟು ಕುಸ್ತಿ ಆಡೋಣ ನಾವು. ನನಗೆ ಹಾನಗಲ್ ಕೆರೆ ಈಜ್ ಹೊಡ್ಯಾಕ ಬರೋಂಗ ನೀವು ದನ್ನಳ್ಳಿ ಕೆರೆಯಾಗಿ ಈಜ್ ಹೊಡಿತೇನೆ, ಶಿವಮೊಗ್ಗ ಕೆರೆಯಾಗಿ ಈಜ್ ಹೊಡಿತೇನೆ, ಬೆಂಗಳೂರು ಕೆರೆಯಾಗಿ ಈಜ್ ಹೊಡಿತೇನೆ ನಾ. ಹಾ. ನಮ್ಮನ್ನ ಯಾಕೆ ತಿರಸ್ಕಾರ ಮಾಡಿದ್ರೆ ಹಟ್ಟಿ ಹಬ್ಬದರು? ನನ್ನ ಪ್ರಶ್ನೆ ಅದೈತಿ ಸರ್, ಯೂಟ್ಯೂಬ್ನವ್ರಿಗೆ ಅದೈತಿ. ಅಂದ್ರೆ ಈಗ ಹಾನಗಲ್ ಸಾರಂಗ ಅಂತಕ್ಕಂಥ ಹೋರಿ ಒಂದಷ್ಟು ಅಗ್ರೆಸಿವ್ ಆಗಿರ್ತಕ್ಕಂಥ ಹೋರಿ, ಸ್ವಲ್ಪ ಅನಾಹುತ ಹೋರಿ ಅನ್ನೋ ಕಾರಣಕ್ಕೋಸ್ಕರ ನಂಬರ್ ಕೊಟ್ಟಲ್ಲ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಕರೆಕ್ಟ್ ಸರ್. ಇದು ನೂರಕ್ಕೆ ನೂರು ಸತ್ಯ. ನೀವು ಹೇಳಿದ್ದಕ್ಕೆ ನಂದು ಸಹಮತ ಐತಿ, ಇಲ್ಲ ಅಂತಿಲ್ಲ. ಹಾ. ಅಭಿಮಾನಿಗಳಿಗೆ ಮಾತಾಡಲ್ಲ. ಪಾಪ ಅವ್ರಿಗೆ ನೋಡ್ಬೇಕು ಅನ್ನೋದು ಹುಮ್ಮಸ್ ಇದೆ, ಹಾ. ಅವ್ರಿಗಿದೆ, ಸಾಕಷ್ಟು ಮಂದಿ ಜನರಿಗಿದೆ, ಅದ್ರ ಬಗ್ಗೆ ಯುವಕರಿಗೆ ಆಸಕ್ತಿ ಇದೆ ರೀ. ಏನೋ ಒಂದು ವಿಶೇಷವಾಗಿ ಹೋರಿ ಐತಪ್ಪ, ನಾವು ಹಬ್ಬ ನೋಡ್ಬೇಕಂದ್ರೆ ಎಲ್ಲರಿಗಿದೆ. ಹಾ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಲೇಬೇಕು ನಾನು. ನೋಡಿ ಅಭಿಮಾನ ಐತೆ ಅಂತರಿಗೆ. ಬಹುಶಃ ನಂಗೆ 45 ವರ್ಷ ಹಬ್ಬ ಮಾಡಿದ್ದೇನೆ ಸರ್. ನನಗೆ 54 ವರ್ಷ. ನಮ್ಮ ಮನೆ 8 ವರ್ಷ 9 ವರ್ಷದ ಮನೆ ಹುರಿ ಕಟ್ಟಿ ಹಬ್ಬ ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಅದ್ದೂರಿಯಾಗಿ ಒಂದ್ ಎದಕ್ಕೂ ಬರ್ದಂತ 2 ಹುರಿ ಕಟ್ಕೊಂಡು ಕೈ ಹಾಕಿದವರಿಗೆ ರೊಕ್ಕ ಕೊಡು ಬಹುಮಾನ ತರ್ತಾರೆ ಸರ್. ಹಾ. ಇದೆಲ್ಲಿದೆ ಸರ್ ನ್ಯಾಯ ಧರ್ಮ ಅಂತಕ್ಕಂಥದ್ದು? ಅಂದ್ರೆ ಹೋರಿ ಹಬ್ಬ ಮಾಡಿರ್ತಕ್ಕಂಥ ಹೋರಿ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಈಗೆಲ್ಲ ಬುಕಿಂಗ್ ನಡೀತದ ಅಂತ ಬಹಳ ಹೇಳ್ತೀವಿ. ಮೋಸದಿಂದ ಕೂಡಿ ಸರ್. ಹಾ. ಮೋಸ ಮತ್ತು ರೈತರಿಗೆ ವಂಚನೆ. ಹಾ. ಹಾ. ಅಲ್ಲ, ಈ ವಿಚಾರ ಈಗ ಈ ವಿಚಾರ ಜಗತ್ ಜಾಹೀರಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಬುಕಿಂಗ್ ಮಾಡಿ ಹಬ್ಬ ನಡೆಸ್ತಾರ ಬಹಳ ಸರಿ ಕಾಣ್ತದಂತೀರ ಸರ್. ಒಂದ್ ಹಬ್ಬ ಇಡ್ತಾರ, ಅವತ್ತು ಸಾಯಂಕಾಲ ಬಹುಮಾನ ಕೊಡಲ್ಲ ಸರ್. ಹಬ್ಬ ಇಡ್ಬೇಕಾದ್ರೆ ಬಹುಮಾನ ಅಲ್ಲೇ ಇಡ್ಬೇಕು, ಎಲ್ಲಿ ವೇದಿಕೆ ಮೇಲೆ, ಸ್ಟೇಜ್ ಮೇಲೆ. ಹಾ. ಹೋದಷ್ಟು ಮಳಲ್ಗಾವ್ ಮಾಡಿದ್ರು ಸರ್. ಹಾ. ಯಾರಿಗಾರ ಕೊಡ್ಲಿ, ಅವ್ರು ಆಯ್ಕೆ ಮಾಡಿದ್ರೆ ಕಮಿಟಿ ನಿರ್ಣಯ ಇರ್ತೈತಿ, ಅದು ಮಾಡ್ಕೊಂತ ಅಂತ ಒಂದು ಶಾಸ್ತ್ರ ಐತ್ರಿ. ಏನು, ಅಂಪೈರ್ ಡಿಸಿಷನ್ ದಿ ಫೈನಲ್ ಡಿಸಿಷನ್ ಅಂತಾರ. ಹ್ಮ್. ಅದ್ರ ಬಗ್ಗೆ ಒಪ್ಕೊಂಡ್ವಿ ನಾವು. ಅಥವಾ ಕಮಿಟಿಯ ತೀರ್ಮಾನ ಅಂತಿಮ ತೀರ್ಮಾನ ಊರೊಟ್ಟಿಲೆ ಮಾಡಿದಾಗ. ಈಗ ಕೆಲವು ಕಡೆ ಈಗ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಶಿಕಾರಿಪುರ ಚನ್ನಹಳ್ಳಿ ಹಬ್ಬ ಆಯ್ತು ಮೊನ್ನೆ ಈಗ ಒಂದ್ 3-4 ದಿವಸದಿಂದ. ಹಬ್ಬ ಒಂದು 4 ಗಂಟೆ 5 ಗಂಟೆಗೆ ಕ್ಲೋಸ್ ಮಾಡಿದ್ರು. 7 ಗಂಟೆ ಅಷ್ಟೊತ್ತಿಗೆ ಬಹುಮಾನ ಪ್ರಕಟ ಮಾಡಿದ್ರು. ಅದು ಒಂದ್ ಧರ್ಮ ಸರ್. ಅದು ಯಾರಿಗಿರ ಕೊಟ್ಕಲ್ಲ, ಅವ್ರು ಬೇಡ ಅನ್ನಲ್ಲ ಸರ್. ಇನ್ನು ಕೆಲವು ನ್ಯಾಯಯುತವಾಗಿ ಕೊಡ್ಬೇಕು. ಕಮಿಟಿಗೆ ಏನೋ ಅದು ಚಲೋ ಹೊರ ಅಂತ ಕಣ್ಣು ಮುಚ್ಕೊಂಡಿದ್ರು, ಅಥವಾ ಮತ್ತೆ ಯಾವ್ದೋ ಕಣ್ಣು ತೆಗೆದಾಗ ಒಂದು ಕಾಣ್ತೋ ಸರಿ, ಅದು ಸರಿ ಖಂಡಿತ ಕೊಟ್ರು. ಅವತ್ತು ಕೊಡೋದು ಬಹಳ ಸೂಕ್ತವಾದಂತ ಒಂದು ನಿರ್ಣಯ ಸರ್ ಅದು. ಈ ಕೆಲವು ಇನ್ನು 15 ಈಗ ಹಬ್ಬ ಆಗಿ ತಿಂಗಳಾಗ್ತಾ ಬಂತು, ಇನ್ನೂ ಬಹುಮಾನ ಪ್ರಕಟ ಆಗಿಲ್ಲ ಕೆಲವು. ಸರ್ ಅದು ತಮಗ್ ಗೊತ್ತು ಸರ್. ತಾವು ಅದಕ್ಕೆ ತಮಗ ಜಾಹೀರಾತು ಮಾಡ್ತಕ್ಕಂತ ಒಂದು ವ್ಯವಸ್ಥೆ ತಮ್ಮ ಹತ್ರ ಇದೆ. ನಾನೊಬ್ಬ ಬಡವ, ಹಾ. ನನಗೇನು ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಬಾಳ್ ಮಾಡಿ ಪ್ರೆಸ್ ಮೀಟ್ ಮಾಡ್ಬೋದು ಸರ್. 26 ನಂತರ ನಾ ಪ್ರೆಸ್ ಮೀಟ್ ಮಾಡ್ತೀನಿ ಸರ್. ಪ್ರೆಸ್ ಮೀಟ್ ಮಾಡ್ತೀನಿ. ಫೈನಲ್ ಆಗಿ ಈಗ ನಾವು ಸಾರಂಗ ಹೋರಿ ಬಗ್ಗೆ ಮತ್ತೆ ಅದರ ಅಭಿಮಾನಿಗಳ ಕುರಿತಾಗಿ ನಾನು ಮಾತಾಡಕ್ ಚಾಲೂ ಮಾಡ್ತೀನಿ. ಈಗ ಹೋರಿ ಹಬ್ಬದ ಅಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೇನೆ ಮತ್ತು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಅವ್ರು ನಮ್ಮಲ್ಲಿ ಇಟ್ಟಿದ್ ವಿಶ್ವಾಸ, ಹೋರಿ ಮೇಲೆ ಇಟ್ಟಿದ್ ವಿಶ್ವಾಸ ಸರ್. ಒಂದು ತಾವು ನೋಡಿರ್ಬೋದು ಬಹುಶಃ, ನಾನು ಹೋರಿ ಮಾಲಕ್ಕಾಗಿ ಹೋರಿ ಸಂಗಡ ನಂದು ಒಂದು ಫೋಟೋನೇ ಇಲ್ಲ ಸರ್. ಅಂದ್ರೆ ಈಗ ಚರ್ಚೆ ಆಗ್ತಿರೋ ವಿಷಯ ಏನಂದ್ರೆ, ಸಾಕಷ್ಟು ಜನ ಹಾನಗಲ್ ಸಾರಂಗ ದನಗನಹಳ್ಳಿ ಹಬ್ಬ ಹೋಗ್ತೈತಿ ಅಂತ ಅನ್ಕೊಂಡಿದ್ದಾರೆ ಸರ್. ಅನ್ಕೊಂಡಿದಾರಲ್ಲ, ದಯವಿಟ್ಟು ಅವ್ರಿಗೆ ನಾನು ಸ್ಪಷ್ಟೀಕರಣ ಕೊಡ್ತೇನೆ. ಹಬ್ಬ ಇನ್ನೊಂದು ವಾರ ಇದೆ ಸರ್. ನಾನು 26ನೇ ತಾರೀಕಿಗೆ ನಮ್ಮಲ್ಲಿ ಒಂದು ಜಾತಿ ಬಂದಾದಂತ ಹಬ್ಬನ ಒಂದು ನಮ್ಮ ಹುಡುಗನ ಒಬ್ರು ವಕೀಲ್ರಿ ಇವತ್ತು, ಹೌದ್ರೆ, ಅವರೊಂದು ಸವಿಸ್ತಾರವಾಗಿ ಹೋರಾಟ ಮಾಡಿ ಅದ್ರ ಬಗ್ಗೆ ನಿರಂತರವಾಗಿ ಮಾಡಿ ಒಂದೇನೋ ಒಂದು ಆದೇಶ ತಂದಿದ್ದಾರೆ. ಅದು ಪ್ರಾಪರ್ ಹಾನಗಲ್ಲರು ನನ್ನ ಫಾಲೋವರ್ಸ್ ರೀ. ಮತ್ತವ್ರು ಅವ್ರ ಅಭಿಮಾನಿ ನಾನು. ಅದಕ್ಕೆ ಅವ್ರಿಗೆ ಅಗೌರವ ಆಗಬಾರ್ದು, ಹೌದ್ರೆ. ನಾನು ಅವ್ರ ಸಂಗಡ ಮಾತಾಡಿದ್ದೀನಿ ಆಲ್ರೆಡಿ ಈಗ ಸರ್. ನಾ ಈಗೇನು ಮಾತಾಡಿನಲ್ಲ, ಇದಕ್ಕಿಂತನೂ ನಾನು ಸವಿಸ್ತಾರವಾಗಿ ಎಲ್ಲಾ ಕೊಡ್ತೀನಿ ನಿಮ್ಗೆ. ಆ ಗೇಟ್ ಒಳಗೆ ಹೋಗ್ಮಟ್ಟ ಒಂದೇ ಸರ್ವಿ ತಕೊಂಡ್ನಂತ್ರ ನಾ ಪಾರ್ ಆಗೋದು ಕಷ್ಟ ಹೋರಿಕೆ ಮೈಸೂರು. ಈಗಲ್ಲ ಸಾರಂಗ ಅನಾಹುತ ಒಂದೇ ಹೋರಿ ಮಾಡತೈತಿ ಅಂತದ್ದು ತಪ್ಪದು. ಯಾಕಂದ್ರೆ ಹಬ್ಬದ ಹೋರಿಗಳು ಅಂದಾಗ ಅವು ಒಂದಷ್ಟು ಅಗ್ರೆಸಿವ್ ಆಗಿರ್ತಾವೆ ಸರ್. ನಾ ಇಲ್ಲಿ ಮಠ ಮಾತು ಹೇಳಿದ್ದಿಲ್ಲ. ತಾವು ಹೇಳಿದ್ದಕ್ಕೆ ತಮ್ಮ ತುಂಬಾ ಅಭಿನಂದನೆಗಳು ಸರ್. ಯಾಕಂದ್ರೆ ನಾ ಇಲ್ಲಿ ಮಠ ಮಾತಂದಿದ್ದಿಲ್ಲ. ನಂದು ಒಂದೇ ಊರಿ ಹಾದಿಲ್ಲ ಸರ್. ಅನೇಕ ಊರಿ ಹಾದ್ ಸತ್ತಾರ. ಈ ವರ್ಷ 5 ಮಂದಿ ಸತ್ತಾರ ಅಂತ ನಾ ಹೇಳ್ಬೋದಿತ್ತು, ಅದನ್ನ ಹೇಳಿಲ್ಲ ಸರ್. ತಾವು ಪ್ರಾಮಾಣಿಕರು, ನಿಷ್ಠೆ ಮತ್ತು ವಸ್ತು ಅಂಶನ
ಸತ್ಯತೆಯನ್ನ ನೀವು ಹೊರಗೆ ತರ್ತಕ್ಕಂಥವ್ರು. ಇದಕ್ಕೆ ನಾ ತಮಗೆ ಮತ್ತೊಂದು ಬಾರಿ ಅಭಿನಂದನೆ ಸಲ್ಲಿಸುತ್ತೇನೆ ಸರ್. ಸಾರಂಗ್ ಒಂದೇ ಊರಿಂದ ಸತ್ತರಿಲ್ಲ ಸರ್, ಅನೇಕ ಊರುಗಳು ಸತ್ತ. ನಾ ಹೇಳೋದು ಬೇಡ. ಈ ಸಲ ಏನಿಲ್ಲ 5 ಮಂದಿ ಸತ್ರಲ್ಲ ಸರ್. ಅಲ್ಲಿ ಆ ಕಾಡಿಗೆ ಸಾರಂಗ್ ಬಂದಿತ್ತು. ಇಲ್ಲ ಅದನ್ನೇ ನಾನು ಸಾರಂಗ ಕೊಲೆ ಮಾಡೋದು ಗೊತ್ತೇ ಸರ್. ಆದ್ರ ಆ ಕೊಲೆ ಮಾಡಿಂದ ಮುಂದೆ ಶಿಕ್ಷೆ ಅನುಭವಿಸಿದ ಭಯ ಸಲುವಾಗಿ ಆ ಕಾಡಕ್ಕೆ ಹಾಕಿಲ್ಲ ಸರ್ ಮಾಲಕ. ನಾನು ಹೇಳೋದು ಇಷ್ಟೇ ಸರ್. ಒಬ್ಬ ಮನುಷ್ಯ ಕೊಲೆ ಮಾಡೋದು ಗೊತ್ತಿರ್ತೈತ್ರಿ, ಆ ಕೊಲೆ ಆಗಿದ್ದ ಶಿಕ್ಷೆ ಏನಿರ್ತೈತಲ್ಲ ಬಾಳ ಕೆಟ್ಟದ್ದು ಸರ್ ಅದು. ಆ ಶಿಕ್ಷೆಗೆ ಹೆದರಿ ನಾವು ಹೋರಿ ಆ ಕಾಡಕ್ಕೆ ಹಾಕಿಲ್ಲ ಸರ್. ನನಗೆ ಬಣ್ಣ ಹಚ್ಚಿ ಹೋರಿ ಹಾಕ್ಬೋದಿತ್ತು, ಆ ಕಾಡಕ್ಕೆ ಮೋಸ ಮಾಡಿ, ಅದಕ್ಕೆ ಕಮಿಟಿಗೆ ಮೋಸ ಮಾಡಿ ಬಿಳಿ ಬಣ್ಣ ಹೊಡಿಬೋದಿತ್ತು, ಕೆಂಪು ಬಣ್ಣ ಹೊಡಿಬೋದಿತ್ತು, ಕರೆ ಬಣ್ಣ ಹೊಡಿಬೋದು. ಅದಂದೇ ನಾವು ಮಾಡೇವಂತೀರಿ ಅಂತ ನೀವು? ಇಲ್ಲ ನಮ್ಮ ಮನ್ಯಾಗಿರೋದ ಮತ್ತೊಬ್ಬ ಮನೆಯಾಗಿದ್ರೆ ಮೋಸ ಮಾಡೇ ತೀರ್ತಿದ್ರಿ ಸರ್. ಅಂತ ಮೋಸಗಾರಿ ಬೆಲೆ ಇದೆ ಸರ್. ನಮ್ಮಂತ ಪ್ರಾಮಾಣಿಕರು ಸಷ್ಟೆ ನಿಷ್ಠೆಯಿಂದ ಇದ್ದಂತ ನಮ್ಮ ಊರಿಗಟ್ಟೆ ನಾವು ತನ್ನ ಮನ್ಯಾಗಿದ್ದೇವೆ ಸರ್. ಯಾರಿಗೆ ತೊಂದರೆ ಕೊಡೋದು ಬೇಡಪ್ಪ, ನಮ್ಮ ಊರು ಸ್ವಲ್ಪ ಡೇಂಜರ್ ಐತಿ, ಯಾಕೆ ಬೇಕಪ್ಪ ಅನ್ನೋ ಮಾತು ನಾವು ತಣ್ಣಗಿದ್ದೇವೆ ಸರ್. ಈಗ ಗೌಡ್ರಿಗೆ ನೆಕ್ಸ್ಟ್ ಯಾವ್ದಾರು ಆ ಕಡೆದಾಗೆ ಸೌಜನ್ಯ ಪೂರ್ವಕವಾಗಿ ಯಾರಾದ್ರು ಆಹ್ವಾನ ಕೊಟ್ಟರೆ ಹಬ್ಬಕ್ಕೆ ಹಾಕ್ತೀರ ಹೋರಿನ? ಸರ್ ಅಂತ ತಮ್ಮ ಸಂಗಡ ನಾನು 26ನೇ ತಾರೀಕಿನ ನೈಟ್ ಮಾತಾಡ್ತೇನೆ ಸರ್. ದೇವಣ್ಣಗೂ ಮಾತಾಡ್ತೇನೆ ಸರ್. ಮಂದಿ ಇದಾರೆ ಸರ್, ಹ್ಞೂ ರೀ, ಭಾಳ ಮಂದಿ ಇದಾರೆ ಸರ್. ನನಗಾದಂತ ನೋವು ಮತ್ತೊಬ್ಬರಿಗೆ ಯಾರಿಗೇ ಆಗ್ಬಾರ್ದು ಸರ್. ಒಂದು ಮಾತು ಅಂದ್ರಿ, ತಮ್ದು ಒಂದೇ ಊರಿ ಹಾಯಲ್ಲ ನನಗೆ ಅನೇಕ ಮಂದಿ, ಅದಕ್ಕೂ 2 ಕಾಲ 4 ಕಾಲ ಅದಾವ ಸರ್, 2 ಕೊಂಬು ಅದಾವು. ಅದು ಒಂದು ಸಣ್ಣ ಗಿಡ್ಡೆ ಸರ್. ದೇವ್ರ ಅದಕ್ಕೆಲ್ಲ ಶಕ್ತಿ ಕೊಟ್ಟಾರ ಸರ್. ಅಲ್ಲ ನೀವು ಹಂಗೆ ನರೇಂದ್ರ ತಕ್ಕಂತ ಭಾಳ ಮಂದಿ ಇದಾರೆ ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ಅನ್ನೋದು ಏನೈತೆ ಸರ್. ಸಿದ್ದರಾಮಯ್ಯ ತಕ್ಕಂತ 100 ಮಂದಿ ಇದಾರೆ ಸರ್. ಯಡಿಯೂರಪ್ಪನ ತಕ್ಕ 100 ಮಂದಿ ಇದಾರೆ. ಆದ್ರೆ ಹುಟ್ಟಿದ ಗಳಿಗೆ ಅವ್ರ ದೈವ, ಅವ್ರ ಪ್ರಯತ್ನ ಮಾಡಿ, ಅವ್ರ ಹೋರಾಟ, ಅವ್ರ ದೇವ್ರ ಕೈ ಹಿಡ್ದೈತೆ ಸರ್. ರಾಜಕೀಯವಾಗಿ ಕೈ ಹಿಡ್ದೈತೆ. ಹೌದಂತೀರಲ್ಲ ಸರ್? ಎಷ್ಟೋ ಜನಕ್ಕೆ ನೀವು ಅನ್ಬೋದು ಅನಾಹುತದ ಹೊರಿ ಅಂತಂದು ಅನ್ಬೋದು, ಆದ್ರೆ ಅಂತ ಹೊರಿ ಕಟ್ಟಬೇಕು ಅಂತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಇರೋದು. ಅಲ್ಲ ಸರ್, ಅದಕ್ಕೆ ಸಿಗ್ಬೇಕಲ್ಲ ಸರ್. ಪಾಪ ಇಷ್ಟಪಡ್ತಾರ ಸರ್, ನಾ ಇಲ್ಲ ಅಂತಿಲ್ಲ. ಅಂತ ಇನ್ನೂ 100 ಹೋರಿ ಹುಟ್ಲಿ ಅಂತ ನಾನು ಬಯಸ್ತೇನೆ ಸರ್. ಹೇಳ್ಬೇಕು ಸರ್, ಬಹುಮಾನ ಕೊಡದ ನಮ್ಮ ಪಕ್ಕದಲ್ಲೇ 2 ಕಿಲೋಮೀಟರ್ ಚಿಕ್ಕೇರಿ ಹೊಸಳ್ಳಿ ಅಂತ ಸರ್. ಇಲ್ಲಿ ಸರ್ 100 ಹೋರಿಗಳು ಸುಕ್ಕೂಡ್ತಾವಲ್ರಿ. ಕರ್ಲಿಲ್ಲ ಗಲಾಟೆ ಹಬ್ಬ ಮಾಡ್ದ ತಮ್ಮ ಪರಿ ತಮ್ಮ ಮನೆಗೆ ಹೋಗ್ತಾರೆ ಸರ್, ಖರ್ಚು ಮಾಡ್ಕೊಂಡು ಸರ್. ಮತ್ತೆ ಆ ರೀತಿ ಮಾಡಿದ್ರೆ ಬಹಳ ಸೂಕ್ತ ಸರ್. ಈ ಹಬ್ಬದ ಗದ್ದಲ ಬರಲ್ಲ, ಗಲಾಟೆ ಬರಲ್ಲ ಸರ್. ಯಾವ ಪೊಲೀಸ್ ಇಲಾಖೆನೇ ಬೇಡ. ಈಗ ನಮ್ಮ ಅಜ್ಜ ನಮ್ಮಪ್ಪ ಸರ್, ನಮ್ಮಪ್ಪ ಇದ್ದ ನಮ್ಮ ಮನ್ಯಾಗ ಹೋರಿತ್ತು. ನಾವು 40 ವರ್ಷದಿಂದ ಹೋರಿ ಐತೆ ಅಂತ ಹೇಳಿದೆ ತಮ್ಮಗ್ರಿ. ಮತ್ತೆ ಅವತ್ತೇನು ಈ ರೀತಿ ವ್ಯವಸ್ಥೆ ಇದ್ದಿಲ್ಲ. ಪೊಲೀಸ್ ಇಲಾಖೆ ಪರ್ಮಿಷನ್ ಬೇಕು, ವೆಟರ್ನರಿ ಹಾಸ್ಪಿಟಲ್ ಡಾಕ್ಟರ್ ಬರ್ಬೇಕು, ಸರ್ಟಿಫಿಕೇಟ್ ತಗೋಬೇಕ್ರಿ, ಜಿಲ್ಲಾಧಿಕಾರಿ ಪರ್ಮಿಷನ್ ಯಾವ ಇದ್ದಿಲ್ಲ ಸರ್ ಘಟನೆಗಳು. ಅವತ್ತು ಹಬ್ಬ ಮಾಡಿಲ್ಲ ಅಂತೀರಿ ಸರ್ ಜನ? ಮಾಡ್ಯಾರ. ಈ ಹೋರಿ ಹಬ್ಬದ ಇತಿಹಾಸ ಇವತ್ತಿಂದಲ್ಲ, ಇದು ಮಹಾಭಾರತ ಕಾಲದಿಂದನೂ ಶುರು ಆಗುತ್ತೆ. ಆಯ್ತು ಸರ್, ಗೊತ್ತೈತೆ ಸರ್. ಸರ್ ನಮ್ಮಲ್ಲಿ ಸನ್ಮಾನ ಉದಾಸೀರ್ ಇವತ್ತು ತೀರ್ಕೊಂಡಾರ ಸರ್. ಹೌದಾ? ಅವರೊಂದು ಪ್ರಾಮಾಣಿಕ ಪ್ರಯತ್ನ 1904ನೇ ಇಸ್ವಿಯಾಗ ಮೊದಲೇ ಬಾರಿಗೆ ಬಹುಮಾನದ ಹೋರಿ ಹಾನಗಲ್ಲಾಗಿಟ್ಟಿದ್ದಂತ ಸರ್. ಅದಕ್ಕಿಂತ ಮೊದಲು ಎಲ್ಲಾ ಕಡೆ ಬಹುಮಾನದ ಹೊರೆಗಾವಂತ ಸರ್. ನಮ್ಗೆ ಉದಾಸೀರ್ ಹೇಳಿದ್ ಮಾತಿದ್ರಿ 1994 74 ಸರ್. ಅವ್ರು ಹಾನಗಲ್ ಪುರಸಭೆ ಅಧ್ಯಕ್ಷ ಆಗತ್ತೆ ಉದಾಸಿಯವ್ರಿ. ಆ ವರ್ಷ ನನಗೆ ಹೇಳಿದ್ ಮಾತಿದ್ರಿ. ಇಲ್ಲಿವರೆಗೆ ಹಬ್ಬ ಅದರ ಪೈಕಿ ಸರ್ ಬಹುಶಃ ಈಚೆಗೆ ಒಂದು 10 ವರ್ಷಕ್ಕೆ ಈಚೆಗೆ ಸರ್ ಸುಮಾರು ಕಡೆ ಆಯ್ಕೆ ಸಮಿತಿ ಒಳ್ಳೆ ರೀತಿ ಆಯ್ಕೆ ಮಾಡಿಲ್ಲ ಸರ್.